ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಸಹಾಯ, ಪ್ರೀತಿಯು, ಕರುಣೆಯು ಇಂದು ಆಲಿಸುವ ವಾಕ್ಯದೊಂದಿಗೆ ನಮಗೊಬ್ಬೊಬ್ಬರಿಗೂ ಅನುಭವಿಸಲು, ಸ್ವೀಕರಿಸಲು ಸಾಧ್ಯವಾಗಲಿ. ನಮಗೆ ಸಹಾಯ ಮಾಡುವವರು ನಮ್ಮನ್ನು ದೂರ ಮಾಡಿದರು, ದೇವರು ಒಮ್ಮೆಯೂ ನಮ್ಮನ್ನು ತಳ್ಳಿಬಿಡುವುದಿಲ್ಲ. ನಮ್ಮನ್ನು ಪ್ರೀತಿಸುವವರು ದೂರ ಮಾಡಿದರು, ದೇವರು ಒಮ್ಮೆಯೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ದೇವರು ನಮಗೆ ಸಹಾಯ ಮಾಡುತ್ತಾರೆ, ಪ್ರೀತಿಸುತ್ತಾರೆ, ಕರುಣೆಯನ್ನು ತೋರಿಸುತ್ತಾರೆ. ಸಂತೋಷವಾಗಿರೋಣ. ಈ ಒಳ್ಳೆ ದಿನ ದೇವರ ಅನುಗ್ರಹ ಇರುವ ದಿನವಾಗಲಿ, ಒಳ್ಳೆಯ ಸಮಯವಾಗಲಿ, ಕಾಲವಾಗಲಿ. ಇಂದು ಒಂದು ಅನುಗ್ರಹ ಇರುವ ವಾಕ್ಯವನ್ನು ಆಲಿಸುತ್ತೇವೆ. ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಸಮರ್ಪಿಸುವಾಗ ಆ ವಿಷಯದಲ್ಲಿ ದೇವರ ಉತ್ತರ ಲಭಿಸುತ್ತದೆ. ಅವರು ಇವರು ಹೇಳುವುದು ಉತ್ತರವಲ್ಲ. ನಮ್ಮ ಒಂದು ಕಾರ್ಯಗಳಿಗೆ ಬೇಕಾಗಿದ್ದು ದೇವರು ನೀಡುವ ಉತ್ತರವಾಗಿದೆ. ಹಾಲೆಲೂಯಾ. ಅದು ನಮಗೆ ಬೇಕಾಗಿದ್ದು. ಯಾರೆಲ್ಲ ಬುದ್ಧಿಯಲ್ಲಿ ಯೋಚಿಸಿ ನೀಡುವ ಉತ್ತರ ಅದು ನಮಗೆ ಪರಿಹಾರವಾಗುವುದಿಲ್ಲ. ದೇವರ ಉತ್ತರ ನಮ್ಮ ವಿಷಯದಲ್ಲಿ ಬೇಕು. ನಮ್ಮ ಪ್ರಾರ್ಥನೆಗೆ ಉತ್ತರವಿದೆ ಎಂದು ತಿಳಿಸುವ ವಾಕ್ಯವಾಗಿದೆ ಇಂದು ನಾವು ಆಲಿಸುವುದು. ಸಂಖ್ಯಾಕಾಂಡ 27ನೇ ಅಧ್ಯಾಯ 2ರಿಂದ 6ರವರೆಗೆ ವಾಕ್ಯವನ್ನು ಆಲಿಸೋಣ. ಇವರು ದೇವದರ್ಶನದ ಗುಡಾರದ ಬಾಗಿಲಿನ ಬಳಿಯಿದ್ದ ಮೋಶೆ, ಮಹಾಯಾಜಕ ಎಲ್ಜಾರ್, ಕುಲಾಧಿಪತಿಗಳು ಹಾಗೂ ಸರ್ವ ಸಮೂಹದವರ ಮುಂದೆ ಬಂದು ತಮ್ಮ ಒಂದು ವಿಜ್ಞಾಪನೆಯನ್ನು ಮುಂದಿಟ್ಟರು. ನಮ್ಮ ತಂದೆ ಮರುಭೂಮಿಯಲ್ಲಿ ಸತ್ತು ಹೋದರು. ಅವರು ಕೊರಾಹನ ಜೊತೆ ಸೇರಿ ಸರ್ವೇಶ್ವರನಿಗೆ ವಿರುದ್ಧ ಪ್ರತಿಭಟಿಸಿದವರಲ್ಲ. ಅವರು ಸತ್ತದ್ದು ತಮ್ಮ ಸ್ವಂತ ಪಾಪದ ನಿಮಿತ್ತ. ಅವರಿಗೆ ಗಂಡು ಮಕ್ಕಳಿರಲಿಲ್ಲ. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಮಾತ್ರಕ್ಕೆ ಅವರ ಹೆಸರನ್ನು ಕುಲದಿಂದ ತೆಗೆದು ಹಾಕುವುದು ನ್ಯಾಯವೇ? ನಮ್ಮ ತಂದೆಯ ಸ್ವಂತದವರಲ್ಲಿ ನಮಗೂ ಸೊತ್ತನ್ನು ಕೊಡಿ ಎಂದು ಕೇಳಿಕೊಂಡರು. ಮೋಶೆ ಅವರ ವಿಜ್ಞಾಪನೆಯನ್ನು ಸರ್ವೇಶ್ವರನ ಸಮ್ಮುಖದಲ್ಲಿ ವಿಚಾರಿಸಿದನು. ಅವರು ಆತನಿಗೆ ಹೀಗೆಂದು ವಿಧಿಸಿದರು: ಚಲ್ಫಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯವಾಗಿದೆ. ಪ್ರಿಯರೇ, ನೀವು ವಾಟ್ಸಪ್ ಅಲ್ಲಿ, ಇಮೇಲ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸುವ ಪ್ರಾರ್ಥನಾ ಅವಶ್ಯಕತೆಗಳು ಇಲ್ಲಿ ಧ್ಯಾನ ಮಂದಿರದಲ್ಲಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುವಾಗ ಆರಾಧನಾ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಸಮರ್ಪಿಸುತ್ತಿದ್ದೇವೆ. ನೀವು ಪ್ರಾರ್ಥಿಸುವ ವಿಷಯ ನಮ್ಮ ಕುಟುಂಬದಲ್ಲಿ ಸಮಾಧಾನ ಬೇಕು, ಸಾಲದಿಂದ ಸಂಪೂರ್ಣ ಬಿಡುಗಡೆಯಾಗಬೇಕು, ರೋಗಗಳು ಸೌಖ್ಯವಾಗಬೇಕು, ಬಿಸ್ನೆಸ್ ಅಭಿವೃದ್ಧಿ ಹೊಂದಬೇಕು, ಒಳ್ಳೆಯ ಒಂದು ಮನೆ ಬೇಕು, ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಬೇಕು. ಹೀಗೆ ಉತ್ತರ ಸಿಗದ ಅನೇಕ ಕಾರ್ಯಗಳು ಇದೆ. ಆದರೆ ಪ್ರಾರ್ಥಿಸಿದ ವಿಷಯದಲ್ಲಿ ದೇವರ ಉತ್ತರ ಬಿಡುಗಡೆಯಾಗುತ್ತದೆ. ಏನೇ ಸಮಸ್ಯೆಯಾಗಲಿ ಅದಕ್ಕೆ ಉತ್ತರವಾಗುವುದು ದೇವರು ಉತ್ತರ ನೀಡುವಾಗ ಆಗಿದೆ. ಹಾಲೆಲೂಯಾ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವವರಿಗೆ ಪ್ರಾರ್ಥನೆಗಳು ಇದೆ, ಅವಶ್ಯಕತೆಗಳು ಇದೆ, ನಿಯೋಗವಿದೆ. ನಮಗೆ ಬೇಕಾಗಿದ್ದು ವಾಕ್ಯದಲ್ಲಿ ವಿಶ್ವಾಸಿಸುವ, ಯೋಚಿಸುವ ಕೃಪೆಯಾಗಿದೆ. ನಮಗೆ ಯಾರೆಲ್ಲ ಕೊಡುವ ಉತ್ತರವಲ್ಲ ಬೇಕಾಗಿದ್ದು. ಹಾಗೆ ಯಾರೋ ಏನೋ ನೀಡುವ ಉತ್ತರಗಳು ನಮ್ಮ ಸಮಸ್ಯೆಗಳು ಇಮ್ಮಡಿಯಾಗುತ್ತದೆ, ಜಾಸ್ತಿ ಟೆನ್ಷನ್ ಅಲ್ಲಿ ಆಗುತ್ತದೆ, ಗೊಂದಲವಾಗುತ್ತದೆ. ನಮಗೆ ಬೇಕಾಗಿದೆ ನಮ್ಮ ನಿಯೋಗಕ್ಕೆ, ಪ್ರಾರ್ಥನೆಗಳಿಗೆ ದೇವರು ನೀಡುವ ಸಂಪೂರ್ಣ ಬಿಡುಗಡೆ ಉತ್ತರವಾಗಿದೆ. ಪ್ರಭುವೇ, ನಿಮ್ಮ ಉತ್ತರ ನಮಗೆ ನೀಡಿರಿ ಎಂದು ಮೋಶೆ ತರ ನಾವು ಪ್ರಾರ್ಥಿಸುತ್ತೇವೆ. ದೇವರ ಉತ್ತರ ನಾವು ಅನುಭವಿಸುತ್ತೇವೆ, ನೋಡುತ್ತೇವೆ, ವಿಶ್ವಾಸಿಸುತ್ತೇವೆ. ದೇವರೇ, ನೀವು ನೀಡುವ ಉತ್ತರ ನಮ್ಮ ಜೀವನದಲ್ಲಿ ಗುರುತಾಗಿಸಿ ಎಂದು ಪ್ರಾರ್ಥಿಸಿ ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರು ಕೈ ಹಿಡಿದು ನಡೆಸುವ ಅನುಭವ ನಮಗೆ ಉಂಟಾಗಲಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.